ನಮಸ್ಕಾರ. ಇವತ್ತಿನ ವಿಡಿಯೋ 2024ರಲ್ಲಿ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಲಾಭ ಪಟ್ಟಿ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2024 ಇನ್ನೇನು ಕೊನೆಗಾಣ್ತಾ ಇದೆ. 2025 ನಮ್ಮ ಮುಂದೆ ಇದೆ. ಈ ಸಮಯದಲ್ಲಿ ನಾವು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಡಲಿಕ್ಕೆ ಬಯಸ್ತಾ ಇದ್ದೇವೆ. ಅಂದರೆ 2024ರಲ್ಲಿ ಯಾವ ಕ್ಷೇತ್ರಗಳು ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ ಮತ್ತೆ ಯಾವ ಕ್ಷೇತ್ರಗಳು ಕಮ್ಮಿ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ. ಇದನ್ನು ನೋಡಿದ್ರೆ ನಿಮಗೊಂದಷ್ಟು ಐಡಿಯಾ ಸಿಗುತ್ತೆ ಮುಂದಿನ ವರ್ಷದಲ್ಲಿ ನಾವು ಏನನ್ನು ನಿರೀಕ್ಷೆ ಮಾಡಬಹುದು. ಬೆಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ಸ್ ಇನ್ 2024. ಮೊದಲನೇದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್, ಅಂದರೆ ಡಿಕ್ಸಾನ್, ಕೇನ್ಸ್, ಅವಲಾನ್ ಟೆಕ್ 140% ರಿಟರ್ನ್ಸ್ ಕೊಟ್ಟಿದೆ 2024ರಲ್ಲಿ. ಎರಡು, ಹೋಟೆಲ್ಸ್ ಅಂಡ್ ಹಾಸ್ಪಿಟಾಲಿಟಿ, ಇಂಡಿಯನ್ ಹೋಟೆಲ್ಸ್, EIH, ತಾಜ್, GVK 77% ರಿಟರ್ನ್ಸ್ ಕೊಟ್ಟಿದೆ. ಮೂರನೇದು ಫೈನಾನ್ಷಿಯಲ್ ಸರ್ವಿಸಸ್, ಮೋತಿಲಾಲ್ ಓಸ್ವಾಲ್ 360 ವೆಲ್ತ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್ 65% ರಿಟರ್ನ್ಸ್ ಕೊಟ್ಟಿದೆ. ನಾಲ್ಕು, ಏರ್ಲೈನ್ಸ್, ಇಂಡಿಗೋ, ಸ್ಪೈಸ್ ಜೆಟ್ 61% ರಿಟರ್ನ್ ಕೊಟ್ಟಿದೆ. ಐದು, ಕ್ಯಾಪಿಟಲ್ ಗೂಡ್ಸ್, ABB, ಸಿಮೆಂಟ್ಸ್, ಥರ್ಮ್ಯಾಕ್ಸ್ 50% ರಿಟರ್ನ್ಸ್ ಕೊಟ್ಟಿದೆ. ಆರನೇದು ಕನ್ಸ್ಯೂಮರ್ ಡ್ಯೂರೇಬಲ್ಸ್, ವೋಲ್ಟಾಸ್, ಬ್ಲೂ ಸ್ಟಾರ್, ವಿರ್ಲ್ಪೂಲ್ 48% ರಿಟರ್ನ್ಸ್ ಕೊಟ್ಟಿದೆ. ಏಳು, ಟೆಲಿಕಾಂ, ಭಾರತಿ ಏರ್ಟೆಲ್ 46% ರಿಟರ್ನ್ಸ್ ಕೊಟ್ಟಿದೆ. ಎಂಟು, ಫಾರ್ಮಾ ಹೆಲ್ತ್ ಕೇರ್, ಸನ್ ಫಾರ್ಮಾ, ಡಿವಿಸ್ ಲ್ಯಾಬ್ಸ್, ಮ್ಯಾಕ್ಸ್ ಹೆಲ್ತ್ ಕೇರ್ 42% ರಿಟರ್ನ್ಸ್ ಕೊಟ್ಟಿದೆ. ಒಂಬತ್ತು, ರಿಯಲ್ ಎಸ್ಟೇಟ್, ಗಾರ್ಡೆಡ್ ಪ್ರಾಪರ್ಟೀಸ್, ಪ್ರೆಸ್ಟೀಜ್, ಶೋಭಾ 40% ರಿಟರ್ನ್ಸ್ ಕೊಟ್ಟಿದೆ. ಹತ್ತು, ಆಲ್ಕೋಹಾಲ್, ರ್ಯಾಡಿಕೋ ಕೈತಾನ್, ಯುನೈಟೆಡ್ ಸ್ಪಿರಿಟ್ಸ್ 40% ರಿಟರ್ನ್ಸ್ ಕೊಟ್ಟಿದೆ. ಈಗ ಒಳ್ಳೆಯ ರಿಟರ್ನ್ಸ್ ಕೊಟ್ಟದನ್ನು ಹೇಳಿದೆ. ಈಗ ಕಳಪೆ ಪ್ರದರ್ಶನ ನೀಡಿದಂತಹ ಷೇರುಗಳ ಪಟ್ಟಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಮೀಡಿಯಾ ಎಂಟರ್ಟೈನ್ಮೆಂಟ್, ಸಿ ಎಂಟರ್ಟೈನ್ಮೆಂಟ್, ಸನ್ ಟಿವಿ, PVR ಐನಾಕ್ಸ್ -19% 2024. ಎರಡು, ಪ್ರೈವೇಟ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕೇವಲ 3% ರಿಟರ್ನ್ಸ್ ಕೊಟ್ಟಿದೆ. ಮೂರು, FMCG, HUL, ಡಾಬರ್, ನೆಸ್ಲೆ, ಬ್ರಿಟಾನಿಯಾ ಕೇವಲ 3% ಮೇಲಕ್ಕೆ ಹೋಗಿದೆ. ನಾಲ್ಕು, ಆಯಿಲ್ ಅಂಡ್ ಗ್ಯಾಸ್, ರಿಲಯನ್ಸ್, ONGC, ಗೇಲ್ 5% ಮೇಲಕ್ಕೆ ಹೋಗಿದೆ. ಐದು, ಮೆಟಲ್ಸ್ ಅಂಡ್ ಮೈನಿಂಗ್, ವೇದಾಂತ, ಟಾಟಾ ಸ್ಟೀಲ್, ಹಿಂಡಾಲ್ಕೋ 17% ರಿಟರ್ನ್ಸ್ ಕೊಟ್ಟಿದೆ. ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಯಾವ ಕ್ಷೇತ್ರಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿದೆಯೋ ನಾವೇನು ತಿಳ್ಕೊತೇವೆ ಮುಂದೆಯೂ ಒಳ್ಳೆಯ ರಿಟರ್ನ್ಸ್ ಕೊಡುತ್ತೆ ಅಂತ. ಆದ್ರೆ ಹಾಗಾಗದೆ ಇರಬಹುದು. ಯಾಕಂದ್ರೆ ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಟ್ಟ ಕಾರಣದಿಂದಾಗಿ ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರುತ್ತೆ. ಮುಂದಿನ ವರ್ಷ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಲಿ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಲಿ ಅದನ್ನು ಅವಾಯ್ಡ್ ಮಾಡ್ಬೋದು. ಆಗ ಆ ಷೇರು ಮತ್ತಷ್ಟು ಕಮ್ಮಿ ಆಗ್ಬೋದು. ಅದೇ ತರನೇ ಯಾವ ಷೇರುಗಳು ಸದ್ಯದ ಮಟ್ಟಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನು ಕಂಡಿಲ್ವೋ ಅದರ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ನಾರ್ಮಲ್ ಅಥವಾ ರೀಸನಬಲ್ ಆಗಿರುತ್ತೆ. ಅದನ್ನ ಜನ ಬೈ ಮಾಡ್ಲಿಕ್ಕೆ ಹೋದಾಗ ಅದು ಮೇಲಕ್ಕೆ ಹೋಗಿ ಶುರುವಾಗುತ್ತೆ. ಈ ರೀತಿ ಹೈ ವ್ಯಾಲ್ಯೂಯೇಷನ್ ಷೇರುಗಳನ್ನು ಜನ ಅವಾಯ್ಡ್ ಮಾಡಿ ಲೋ ವ್ಯಾಲ್ಯೂಯೇಷನ್ ಷೇರುಗಳನ್ನು ಮುಂದಿನ ದಿನಗಳಲ್ಲಿ ಪಿಕ್ ಮಾಡ್ತಾರೆ ಅಂತಂದ್ರೆ ಮತ್ತು ವೈಸ್ ವರ್ಸ, ಅದಕ್ಕೆ ನಾವು ಸೆಕ್ಟರ್ ರೊಟೇಷನ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಅಂತ ಕರೀತೇವೆ. ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಂತಹ ಹಲವು ಷೇರುಗಳನ್ನು ಇಟ್ಕೋತಾರೆ ಮತ್ತು ಅದನ್ನ ಚರ್ನ್ ಮಾಡ್ತಾ ಇರ್ತಾರೆ ಪೋರ್ಟ್ಫೋಲಿಯೋದಲ್ಲಿ. ಅದರಿಂದಾಗಿ ಅವರಿಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ. ಟೆಕ್ನಿಕಲ್ ಫ್ಯಾಕ್ಟರ್ಸ್ ಇಂದಾಗಿ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. 2025ರಲ್ಲಿ ನೀವು ಷೇರು ಮಾರುಕಟ್ಟೆಯನ್ನು ಗಮನವಿಟ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ಹೈ ವ್ಯಾಲ್ಯೂಯೇಷನ್ ಇರುವಂತಹ ಷೇರುಗಳು ಆವಾಗ ಒಂದಷ್ಟು ಪ್ರಾಫಿಟ್ ಬುಕಿಂಗ್ಗೆ ಒಳಗಾಗಬಹುದು ಮತ್ತು ಲೋ ವ್ಯಾಲ್ಯೂಯೇಷನ್ ಇದ್ದದನ್ನು ಜನ ಪಿಕಪ್ ಮಾಡಿಕೊಂಡು ಅದನ್ನ ಮತ್ತೆ ಹೈ ವ್ಯಾಲ್ಯೂಯೇಷನ್ ಬರೋವರೆಗೂ ಪರ್ಚೇಸ್ ಮಾಡ್ತಾ ಇರ್ತಾರೆ ಮತ್ತು ಆವಾಗ ಸೇಲ್ ಮಾಡ್ಕೊತಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅದೇನು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಅಥವಾ ಸೆಕ್ಟರ್ಸ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸೆಕ್ಟರ್ನ ಶೇರ್ಸು ನಿಮ್ಮ ಹತ್ರ ಇದೆಯಾ? ಇದ್ದರೆ ಎಸ್ ಅಂತ ಟೈಪ್ ಮಾಡಿ ಮತ್ತು ಯಾವ ಷೇರು ಅಂತಲೂ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.
ನಮಸ್ಕಾರ.